ಯಾಕೆ ಇಷ್ಟು ಬಚ್ಕೋತಿದ್ಯಾ? ನನ್ನ ಫ್ರೆಂಡ್ಸಿಗೆ ಸ್ವಲ್ಪ ಕೊಟ್ಟು ಬರ್ತೀನಮ್ಮ. ತಗೊಳ್ಳೋ. ಸರಿನಾ, ಥ್ಯಾಂಕ್ಸ್ ಕಣ. ಸರಿ, ನಾನು ಸ್ಟೀಫನಿಗೆ ಸ್ವಲ್ಪ ಕೊಟ್ಟು ಬರ್ತೀನಿ. ನಿನ್ ಲೋಕ ಸಂತೋಷನ ಓಡಿ ಓಡಿ ಹಂಚ್ಕೊಂಡಲ್ಲ, ಏಸಪ್ಪ ನೀನು ಕೊಟ್ಟಿರೋ ರಕ್ಷಣೆಯ ಸಂತೋಷನ ಹಂಚ್ಕೊಂಡ. ಸರಿ, ಗುಡ್ ನ್ಯೂಸ್ ಅನ್ನು ನಾವು ಮತ್ತೊಬ್ಬರಿಗೆ ಯಾಕೆ ಹೇಳಬೇಕು? ಏಸಪ್ಪ ಅನ್ನೋ ಕುರಿತು ಮತ್ತೊಬ್ಬರಿಗೆ ಯಾಕೆ ಹೇಳಬೇಕು? ಏಕೆಂದರೆ ನಮ್ಮ ಜೊತೆಯಲ್ಲಿರುವವರೆಲ್ಲರೂ ಪರಲೋಕಕ್ಕೆ ನಮ್ಮ ಜೊತೆಯಲ್ಲಿ ಬರಬೇಕಲ್ಲವಾ? ಸೊ ಇದೇ ಗುಡ್ ನ್ಯೂಸ್, ಇದೇ ಶುಭ ಸಮಾಚಾರ. ಇದನ್ನು ನಾವಿಂದು ನೋಡುತ್ತಿದ್ದೇವೆ. ಹಾಯ್ ಫ್ರೆಂಡ್ಸ್, ಪ್ರೈಸ್ ದ ಲಾರ್ಡ್. ಈ ಜಾಲಿ ಟೈಮ್ ಪ್ರೋಗ್ರಾಮ್ಗೆ ನಿಮ್ಮೆಲ್ಲರನ್ನು ವೆಲ್ಕಮ್ ಮಾಡ್ತೀನಿ. ಜೇತು, ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ನೋಡಲಿದ್ದೇವೆ? ಏಸಪ್ಪ ಬಗ್ಗೆ ಹೇಗೆ ಹೇಳೋದು ಅಂತ ನಾವು ಇವತ್ತು ನೋಡಲಿದ್ದೇವೆ. ಅದ್ರ ಬಗ್ಗೆ ಒಂದು ಶಾರ್ಟ್ ಫಿಲ್ಮ್ ನೋಡೋಣ. ನೋಡೋಣ. ಜಾನ್, ಏನಮ್ಮ? ತಗೋ ಚಾಕ್ಲೇಟ್. ಎಲ್ಲಿಂದಮ್ಮ ಇಷ್ಟೊಂದು ಚಾಕ್ಲೇಟ್? ಅಪ್ಪ ತಗೋ ಬಂದ್ರು. ಯಾಕೆ ಇಷ್ಟು ಬಚ್ಕೋತಿದ್ಯಾ? ನನ್ನ ಫ್ರೆಂಡ್ಸಿಗೆ ಸ್ವಲ್ಪ ಕೊಟ್ಟು ಬರ್ತೀನಮ್ಮ. ಪ್ರಭು. ಏನ್ ಜಾನ್? ತಗೊಳ್ಳೋ. ಏನೋ ನಿನ್ ಬರ್ತಡೇನಾ? ಇಲ್ವೋ, ನಮ್ಮಪ್ಪ ನನಗೆ ತುಂಬ ಚಾಕ್ಲೇಟ್ನ ತೊಗೊಂಬಂದಿದ್ದಾರೆ. ನಿನ್ನ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ. ತಗೋ. ಸರಿನಾ, ಥ್ಯಾಂಕ್ಸ್ ಕಣ. ಸರಿ, ನಾನು ಸ್ಟೀಫನಿಗೆ ಸ್ವಲ್ಪ ಕೊಟ್ಟು ಬರ್ತೀನಿ. ಜಾನ್, ಏನಮ್ಮ? ತಗೋ. ಯಾಕಮ್ಮ? ಜೇಮ್ಸ್ ಮಾಮ ನಿನಗೆ ಕೊಟ್ರು, ನಿನಗೆ ಬೇಕಾಗಿರೋದು ತಗೊಳ್ಳಿ ಅಂತ. ಹೋಗಿದ್ ಮನುಷ್ಯನಿಗೆ ಏನಾಯ್ತು? ಒಂದು ಸುದ್ದಿನೂ ಗೊತ್ತಿಲ್ವಲ್ಲ. ಏನತ್ತೆ ಬೇಜಾರಾಗಿದ್ದೀರಾ? ಹೊರದೇಶಕ್ಕೆ ಕೆಲಸಕ್ಕೆ ಅಂತ ಹೋದ ನಮ್ಮ ಮನೆಯವ್ರ ಹತ್ರದಿಂದ ಒಂದು ಸುದ್ದಿನೂ ಬಂದಿಲ್ಲ. ಒಂದು ತಿಂಗಳಾಯ್ತು. ಏನಾಯ್ತು ಅಂತ ಗೊತ್ತಿಲ್ಲ. ಅದೇ ಕಳ್ವಳವಾಗೈತಪ್ಪ. ಏನೂ ಆಗಲ್ಲ, ಧೈರ್ಯವಾಗಿರಿ. ಹೌದು, ಊಟ ಮಾಡಿದ್ರ ಅತ್ತೆ? ಏನತ್ತೆ ಊಟ ಮಾಡ್ಲಿಲ್ವಾ? ಖರ್ಚಿಗೆ ಅವ್ರ ಹಣ ಕಳಿಸಿದ್ರೇನೆ. ಇರಿಯತ್ತೆ, ಬಂದೆ. ಅಮ್ಮ ಅಮ್ಮ. ಏನು ಹಸಿವಾಗ್ತಿದ್ಯಾ? ಇಲ್ಲಮ್ಮ, ನನ್ ಕೂಡ್ಸಿಟ್ಟಿದ್ದ ದುಡ್ಡನ್ನ ಖರ್ಚು ಮಾಡೋದು. ಅಮ್ಮ, ಏನ್ ಖರ್ಚು? ಪಕ್ಕದ ಬೀದಿಯಲ್ಲಿ ಒಬ್ರು ಅತ್ತೆ ಇದಾರಲ್ವಾ, ಅವರು ತುಂಬಾನೇ ಕಷ್ಟದಲ್ಲಿದ್ದಾರಮ್ಮ. ಅವ್ರಿಗೆ ಸಹಾಯ ಮಾಡೋದಕ್ಕೆ ಧಾರಾಳವಾಗಿ ಕೊಡು. ಥ್ಯಾಂಕ್ಸ್ ಅಮ್ಮ. ತಗೊಳ್ಳಿ ಅತ್ತೆ, ತಗೊಳ್ಳಿ ಅತ್ತೆ. ಬೇಡಪ್ಪ, ಇದು ನಾನು ಕೂಡ್ಸಿಟ್ಟಿದ್ದ ದುಡ್ಡು, ತಗೊಳ್ಳಿ. ಮನೇಲಿ ಗೊತ್ತಾದ್ರೆ ನಮ್ಮ ಅಮ್ಮಂಗೆ ಹೇಳೇ ತಗೊಬಂದಿರೋದು. ತಗೊಳ್ಳಿ ಅತ್ತೆ. ಸರಿ, ಬರ್ತೀನತ್ತೆ. ಏನಿವತ್ತು ಜಗಳ ಮಾಡೋಣ ಅಂದ್ರೆ ಯಾವನು ಕಾಣ್ತಾನೆ ಇಲ್ಲ. ಏಯ್ ತಿರ್ಗಾ. ಏನಪ್ಪ, ಅವನೇ ಚಿಕ್ಕ ಹುಡುಗ, ಅದು ಸ್ಕೂಲ್ಗೆ ಹೋಗೋ ಹುಡುಗನ ಹತ್ರ ನೀರ್ ಕಿತ್ಕೊಂಡು ಕುಡಿತಾ ಇದೆಯಲ್ಲ, ಇದು ಚೆನ್ನಾಗಿದೆ. ಚಿಕ್ಕಮಂಗ್ಳೂರ್ ಫಿಲ್ಟರ್ ಕಾಫಿನಾ? ಚೆನ್ನಾಗಿದೆ. ನೀನೆಲ್ಲ ಚೆನ್ನಾಗೇ ಇರೋದಿಲ್ಲ. ಹೌದು, ನೀನ್ ತುಂಬಾ ಚೆನ್ನಾಗಿದ್ಯಾ ನೋಡು. ನನಗೆ ಶಾಪ ಆಗ್ತಾ ಇದೆಯಾ? ಹೋಗೋ ನೀನು, ನಿನ್ ಶಾಪ. ಏನಾಗೋಗ್ತೀಯೋ ಹೋಗ, ನೀನೇ ನೋಡ್ತಾ ಇರೋದು. ಹೋಗ. ಪ್ರಭು, ಶರ್ಟ್ ಹೇಗೋ ಇದೆ? ತುಂಬಾ ಚೆನ್ನಾಗಿದೆ. ಇದು ನಿನ್ಗೇನೆ, ಇಟ್ಕೋ. ನನಗ? ಹೌದು, ನಮ್ಮಪ್ಪ ನನಗೊಂದು ಶರ್ಟ್ ತಗೊಂಬಂದ್ರು, ಅದಕ್ಕೆ ಇದನ್ನ ಫ್ರೀಯಾಗಿ ಕೊಟ್ರು. ಇದನ್ನ ನೀನು ಇಟ್ಕೋ. ತುಂಬಾ ಥ್ಯಾಂಕ್ಸು. ಸರಿ, ನಾನು ಬರ್ತೀನೋ.
ಹ್ಮ್ ಅಪ್ಪ ಏನು ನಿನ್ನ ಫ್ರೆಂಡಿಗೆ ಶರ್ಟ್ ಕೊಟ್ಬಿಟ್ಟಾ? ಕೊಟ್ಟೆ ಅಮ್ಮ. ಏನೋ ನಿನ್ನ ಸಂತೋಷನ ಹಂಚ್ಕೊಂಡೆ, ಹೌದ್ ತಾನೆ? ಹೌದಮ್ಮ. ಆದರೆ ಒಂದು ಸಂತೋಷನ ಮಾತ್ರ ಹಂಚ್ಕೊಳ್ಳಿಲ್ಲ. ನನಗೆ ಸಿಕ್ಕಿದ ಚಾಕ್ಲೇಟಿಂದ ಹಿಡಿದು ನನ್ನ ಸೇವಿಂಗ್ಸ್ವರೆಗೂ ಎಲ್ಲದನ್ನೂ ಹಂಚ್ಕೊಂಡಿದ್ದೀನಲ್ಲಮ್ಮ, ಇನ್ನೇನು ಹಂಚ್ಕೋಬೇಕು? ಸರಿನೇ, ನಿನ್ನ ಲೋಕದ ಸಂತೋಷನ ಓಡಿ ಓಡಿ ಹಂಚ್ಕೊಂಡಲ್ಲ, ಏಸಪ್ಪ ನೀನು ಕೊಟ್ಟಿರೋ ರಕ್ಷಣೆಯ ಸಂತೋಷನ ಹಂಚ್ಕೊಂಡ? ನಿನ್ನ ಪಕ್ಕದಲ್ಲಿ ಒಬ್ರು ಹಸುವೆಯಿಂದ ಇರುವಾಗ ಹೇಗೋ ನನಗೆ ಮಾತ್ರ ಹೇಗೋ ಊಟ ಸಿಗ್ಬಿಡ್ತು ಅಂತ ನೀನು ಮಾತ್ರ ತಿಂದು ಸಂತೋಷ ಹಂಚ್ಕೋತೀಯಾ? ಇಲ್ವಲ್ಲ. ಅದೇ ಥರನೇ ನಮ್ಮ ರಕ್ಷಣೆಯ ಸಂತೋಷವನ್ನು ನಾವು ಮತ್ತೊಬ್ಬರ ಹತ್ರ ಹಂಚ್ಕೋಬೇಕು. ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಅಂತ ಏಸಪ್ಪ ಹೇಳಿದ್ದಾರೆ. ಅದು ನಮಗೆ ಕರ್ತವ್ಯವಾಗಿದೆ. ಸರಿ ಅಮ್ಮ, ಇನ್ನು ಮುಂದೆ ನಾನು ಎಲ್ರಿಗೂ ಕರಪತ್ರ ಕೊಡ್ತೀನಿ. ಕರಪತ್ರ ಕೊಟ್ರೆ ಸಾಲಲ್ಲ, ಮತ್ತು ಬೈಬಲ್ ಕೊಡ್ಬೇಕಾ ಅಮ್ಮ? ಬೈಬಲ್ ಕೊಟ್ಟರು ಸಾಲಲ್ಲ, ಮತ್ತಿನ್ನೇನು ಮಾಡ್ಬೇಕಮ್ಮ? ಬೈಬಲ್ ಆಗಿ ಬದಲಾಗಬೇಕು. ಬೈಬಲ್ನಾಗ ಬದಲಾಗಬೇಕಾ? ಹೇಗೆ? ಸತ್ಯವೇದನ ನಮ್ಮ ಬಾಳಲ್ಲಿ ಅನುಸರಿಸಿ ಬಾಳಿದ್ರೆ ನಾವೇ ಬೈಬಲ್ ಆಗಿ ಬದಲಾಗ್ಬೋದು. ನೀವೇ ನಮ್ಮ ಯೋಗ್ಯತಾ ಪತ್ರ, ಅದು ನಮ್ಮ ಹೃದಯಗಳಲ್ಲೇ ಬರೆದದೆ. ಆ ಪತ್ರವನ್ನು ಎಲ್ಲರೂ ಬಲ್ಲರು, ಎಲ್ಲರೂ ಓದುತ್ತಾರೆ ಎಂದು ಬೈಬಲ್ ಹೇಳುತ್ತದೆ. ಮತ್ತೊಬ್ಬರು ಓದುವ ಪತ್ರವಾಗಿ ನಾವು ಬದಲಾಗ್ಬಿಟ್ರೆ ನಮ್ಮನ್ನು ನೋಡೋರು ನಮ್ಮ ಮೂಲಕ ಏಸಪ್ಪನ ತಿಳ್ಕೊತಾರೆ. ಸರಿ ಅಮ್ಮ, ಇನ್ನು ಮುಂದೆ ನಾನು ನೀವು ಹೇಳ್ದಂಗೆ ಮಾಡ್ತೀನಮ್ಮ. ಸರಿ ರೀ, ಇವಾಗಲೇ ನನಗೆ ತುಂಬ ನೆಮ್ಮದಿಯಾಗಿದೆ. ಹಾಂ ಹಾಂ, ಬೇಗ ಬಂದ್ಬಿಡಿ, ನಾನು ರೆಡಿಯಾಗಿರ್ತೀನಿ. ಎಲ್ಲಿಗೆ ಹೋಗಿ ರೆಡಿ ಆಗ್ತಿದ್ದೀರಾ ಅತ್ತೆ? ನಮ್ಮ ಮನೆಯವ್ರ ಹತ್ರದಿಂದ ಒಳ್ಳೆ ಸುದ್ದಿ ಬಂದ್ಬಿಡ್ತಪ್ಪ. ಬರೋ ವಾರ ಅವ್ರ ಊರಿಗೆ ಬರ್ತಾ ಇದ್ದಾರೆ. ಬಂದು ಅವ್ರು ಇರೋ ಹತ್ರಕ್ಕೆ ನನ್ನ ಕರ್ಕೊಂಡು ಹೋಗ್ತಾರಂತೆ. ಹೌದಾ? ತುಂಬ ಸಂತೋಷ ಅತ್ತೆ. ಸರಿ, ಮುಂದಿನ ವಾರ ಬರೋ ಅಂತ ನಿಮ್ಮ ಯಜಮಾನ್ರಿಗೋಸ್ಕರ ನೀವು ಇಷ್ಟು ಸಂತೋಷ ಪಡ್ತಿದ್ದೀರಲ್ಲ, ಇದೇ ಥರನೇ ನಮ್ಮೆಲ್ರೂ ಕರ್ಕೊಂಡು ಹೋಗೋದಕ್ಕೆ ಒಬ್ರು ಬರ್ತಾರೆ. ನಿಮಗೆ ಗೊತ್ತಾ? ಯಾರು ಬರ್ತಾರೆ? ಏಸಪ್ಪ. ಹೌದು, ಏಸಪ್ಪ ಬೇಗನೆ ಬಂದು ನಮ್ಮೆಲ್ರೂ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಏಸಪ್ಪ ಬರುವಾಗ ಅವ್ರ ಜೊತೆ ಹೋಗೋದಕ್ಕೆ ನೀವು ರೆಡಿಯಾಗಿದ್ದೀರಾ? ರೆಡಿಯಾಗಿದ್ದೀರಾ ಇಲ್ವೋ? ರೆಡಿಯಾಗಿದ್ದೀಯಾ ಅಂದ್ರೆ ನಾನೇನಪ್ಪ ಮಾಡಬೇಕು? ಪಾಪ ನೀಗಿ ಪರಿಶುದ್ಧವಾಗಿ ಬದಲಾಗಬೇಕು. ನಾನು ಪಾಪ ನೀಗಿ ಪರಿಶುದ್ಧ ಆಗ್ಬೇಕಪ್ಪ. ಅದಕ್ಕೇನಪ್ಪ ಪರಿಹಾರ ಮಾಡಬೇಕು? ಪರಿಹಾರಿಯಾಗಿರೋ ಏಸಪ್ಪನ್ಗೆ ನಮ್ಮ ಹೃದಯದಲ್ಲಿ ಸ್ಥಳ ಕೊಟ್ರೆ ಪರಿಶುದ್ಧವಾಗಿ ಬಾಳ್ಬಹುದು. ಹೌದು ಅತ್ತೆ, ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪಗಳ ನಿವಾರಿಸಿ ನಮ್ಮನ್ನು ಶುದ್ಧೀಕರಿಸುತ್ತೆ. ಏಸಪ್ಪನಿಗೆ ನಾನು ಈಗಲೇ ನನ್ನ ಹೃದಯದಲ್ಲಿ ಜಾಗ ಕೊಟ್ಬಿಡ್ತೀನಪ್ಪ. ತುಂಬಾ ಸಂತೋಷ ಅತ್ತೆ. ಬಾರೋ ಪ್ರಭು, ಕುತ್ಕೋ. ಜಾನ್, ನಿನ್ನ ಹತ್ರ ಒಂದು ಕೇಳಬೇಕಿತ್ತು. ಹೇಳೋ, ಏನ್ ವಿಷಯ? ನೀನ್ ಮಾತ್ರ ಯಾವಾಗ್ಲೂ ಹೇಗೋ ಸಂತೋಷವಾಗಿದೀಯಾ? ಅದಕ್ಕೆ ಕಾರಣ ಏಸಪ್ಪ. ಏಸಪ್ಪ ನನ್ನ ಜೊತೆಗಿದ್ದಾರೆ. ಏಸಪ್ಪ ನಮ್ಮ ಜೊತೆಗಿದ್ರೆ ಯಾವಾಗ್ಲೂ ಸಂತೋಷನೇ. ಏಸಪ್ಪ ನಮ್ ಜೊತೆಗಿರ್ಬೇಕಂದ್ರೆ ಏನ್ ಮಾಡ್ಬೇಕು? ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ ಅಂತ ಹೇಳಿದ ಏಸಪ್ಪ ನಾವು ನಡಿಬೇಕಾಗಿರೋ ಒಳ್ಳೆ ಮಾರ್ಗವನ್ನು ತೋರಿಸಿದ್ದಾರೆ. ಅವ್ರು ತೋರಿಸಿದ ಮಾರ್ಗದಲ್ಲಿ ನಡೆದ್ರೆ ಏಸಪ್ಪ ಯಾವಾಗ್ಲೂ ಜೊತೆಗೆ ಇರ್ತಾರೆ. ಏಸಪ್ಪ ತೋರ್ಸಿದ ಮಾರ್ಗನ ಯಾವ ತರ ತಿಳ್ಕೊಳ್ಳೋದು? ತಗೋ, ಈ ಪುಸ್ತಕನ ಓದಿ ಅದ್ರ ಪ್ರಕಾರ ನಡಿ. ಏನ್ ದಿಢೀರಂತ ಬೆಕ್ಲಿಕ್ಕೆ ಬರ್ತಿದೆ? ಅಣ್ಣ ಕುಡೀರಿ ಅಣ್ಣ. ತಮ್ಮ, ಕ್ಷಮಿಸ್ಬಿಡಪ್ಪ, ನಿನ್ನ ಹತ್ರ ಸುಮ್ಮನೆ ಜಗಳ ಆಡಿದ್ದೀನಿ. ಆದರೆ ಅದನ್ನೆಲ್ಲ ಮರ್ತ್ಬಿಟ್ಟು ನೀರು ಕೊಡ್ತಾ ಇದೆಯಲ್ಲ. ಅಣ್ಣ, ಏಸಪ್ಪ ನನ್ನ ತಪ್ಪನ ಕ್ಷಮಿಸಿರೋ ಪ್ರಕಾರ ನಾನು ನಿಮ್ಮ ತಪ್ಪನ ಕ್ಷಮಿಸ್ಬೇಕಲ್ಲ ಅಣ್ಣ. ನಿನ್ನನ್ನು ನೋಡಿದ್ರೆ ಏಸುನೇ ನೋಡ್ದಂಗಿದೆಯಪ್ಪ. ನಿಮ್ಮನ್ನ ನೋಡಿದ್ರು ಏಸಪ್ಪ ನೋಡೋ ಥರ ಬದಲಾಗ್ಬೋದಣ್ಣ. ಏಸಪ್ಪ ನಿಮ್ಮ ಒಳಗಡೆ ಬಂದ್ರೆ ನಿಮ್ಮ ಜೀವನನೇ ಬದಲಾಗುತ್ತಣ್ಣ. ಪಾಪಿಯಾದ ನನ್ನೊಳಗಡೆ ಏಸಪ್ಪ ಬರ್ತಾರ? ಪಾಪಿಗಳನ್ನ ರಕ್ಷಿಸೋದಕ್ಕೆ ಏಸಪ್ಪ ಈ ಲೋಕಕ್ಕೆ ಬಂದ್ರು ಅಣ್ಣ. ನೀನು ನನ್ನ ಕ್ಷಮಿಸ್ದೆ,
ಆದರೆ ಎಷ್ಟೋ ಜನ ನನ್ನ ಶಪಿಸಿದಾರಲ್ಲ. ಏಸಪ್ಪನ ಹತ್ರ ಹೇಳಿ ಕ್ಷಮಾಪಣೆ ಕೇಳಿ ಅಣ್ಣ. ಏಸಪ್ಪ ಕ್ಷಮಿಸ್ತಾರೆ, ನಿಮಗೆ ಶಾಪದಿಂದನೂ ಬಿಡುಗಡೆ ಕೊಡ್ತಾರೆ. ಏಸಪ್ಪ, ನನ್ನ ಪಾಪಗಳನ್ನ ಕ್ಷಮಿಸ್ಬಿಡಿ, ನನಗೆ ಶಾಪದಿಂದ ಬಿಡುಗಡೆ ಕೊಡಿ ಏಸಪ್ಪ. ಅಮ್ಮ, ನನ್ನ ಫ್ರೆಂಡ್ ಪ್ರಭು, ವಿಮಲಾ ಅತ್ತೆ, ಚೆಲ್ಲದೊರೆ ಅಣ್ಣ ಇವರೆಲ್ಲರೂ ಮನ ತಿರುಗಿದಾರಮ್ಮ. ನೋಡ್ದಾ, ನೀನ್ ಹೇಳಿದಂತ ರಕ್ಷಣೆ ಶುಭ ಸಮಾಚಾರ ಬೇಸರದಲ್ಲಿ, ಕಷ್ಟದಲ್ಲಿ, ಪಾಪದಲ್ಲಿ, ಶಾಪದಲ್ಲಿ ಇದ್ದವರ ಜೀವಿತನೇ ಬದಲಾಯಿಸ್ಬಿಡ್ತು. ಅವ್ರ ಜೀವನಕ್ಕೊಂದು ಹೊಸ ಆರಂಭ ಕೊಟ್ಟಿದೆ ಅಮ್ಮ. ನಿನಗೂ ಕೂಡ ಸೂಪರ್ ಆದ ಶಾರ್ಟ್ ಫಿಲ್ಮ್ ನೋಡಿದ್ರೆ ನಾವು ಹೆಲ್ತ್ ಟಿಪ್ಸ್ ನ ನೋಡೋಣ. ಹಲೋ ಮಕ್ಕಳೇ, ನಾನೇ ಮರಸೇಬು. ನನ್ನ ಹತ್ರ ಇರೋ ಒಳ್ಳೆ ವಿಷಯಗಳನ್ನ ಹೇಳೋದಕ್ಕೆ ನಾನು ಬಂದಿದ್ದೀನಿ. ಏನು ಅಂತ ನೋಡೋಣವಾ? ವೈಟಮಿನ್ ಸಿ, ವೈಟಮಿನ್ ಕೆ, ಫೈಬರ್, ಪೊಟ್ಯಾಷಿಯಂ, ಕಾಪರ್. ವೈಟಮಿನ್ ಸಿ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಅಪ್ ಮಾಡುತ್ತೆ. ವೈಟಮಿನ್ ಕೆ ನಿಮ್ಮ ದೇಹದಲ್ಲಿನಾದ್ರೂ ಗಾಯ ಆದ್ರೆ ಬೇಗನೆ ಅದು ವಾಸಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಫೈಬರ್ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ನ, ಕೊಲೆಸ್ಟ್ರಾಲ್ ಲೆವೆಲ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡುತ್ತೆ. ಪೊಟ್ಯಾಷಿಯಂ ನಿಮ್ಮ ಬ್ಲಡ್ ಪ್ರೆಷರ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡುತ್ತೆ. ಕಾಪರ್ ನಿಮ್ಮ ಬ್ರೈನ್ಗೆ ಮತ್ತು ನಿಮ್ಮ ಹಾರ್ಟಿಗೆ ಬೇಕಾಗಿರುವಂತ ಒಂದು. ಓಕೆ ಮಕ್ಕಳೇ, ಇನ್ ಮುಂದೆ ಸ್ವೀಟ್ ಆಗಿರೋ ಮರಸೇಬ್ನ ಎಲ್ಲರೂ ತಿನ್ಬೇಕು. ಓಕೆ, ಬಾಯ್. ಶರೀರ ದೇವ್ರು ಕೊಟ್ಟಿರೋ ಆಲಯ, ಅದನ್ನ ನಾವು ಭದ್ರವಾಗಿ ಕಾಪಾಡ್ಕೋಬೇಕು. ಈಗ ನಾವೊಂದು ಟ್ರಿಕ್ಸ್ ನ ನೋಡೋಣ. ಹಲೋ ಮಕ್ಕಳೇ, ಎಲ್ಲ ಚೆನ್ನಾಗಿದ್ದೀರಾ? ಜಾಲಿಯಾಗಿ ಪ್ರೋಗ್ರಾಮ್ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀರಾ ಅಲ್ವಾ? ಓಕೆ ಓಕೆ, ಇವತ್ತು ಕೂಡ ನಾವು ಒಳ್ಳೆ ಒಂದು ಶೀರ್ಷಿಕೆಯಲ್ಲಿ ಕಾರ್ಯಕ್ರಮನ ನೋಡ್ತಾ ಇದೀವಿ ಅಲ್ವಾ? ಸುವಾರ್ತೆಯನ್ನ ಸಾರುವಂತದ್ದು, ಹೌದಲ್ವಾ? ನೀವೆಲ್ಲರೂ ಕೂಡ ಏಸಪ್ಪ ನಿಮ್ಗೆ ಮಾಡಿದಂತ ಒಳ್ಳೆಯದನ್ನ, ಏಸಪ್ಪನ್ನ ನೀವು ಮತ್ತೊಬ್ಬರಿಗೆ ತಿಳಿಸುವಂತದ್ದು ಸುವಾರ್ತೆ. ಸುವಾರ್ತೆನ ಎಲ್ರೂ ಕೂಡ ಇಷ್ಟಪಡ್ತಾರೆ ಅಲ್ವಾ? ನಾನೊಂದು ಒಳ್ಳೆ ವಿಷಯನ ಹೇಳ್ತೀನಿ ಅಂತಂದ್ರೆ ಎಲ್ರೂನು ಆ ಹೇಳು ಅಂತ ಕೇಳ್ತಾರೆ ಅಲ್ವಾ? ಹೌದಲ್ಲ? ಆಸೆಯಿಂದ, ಬಯಕೆಯಿಂದ ಕೇಳುವಂತ ಒಂದು ಸುವಾರ್ತೆ ಆಗಿದೆ. ಏಸಪ್ಪ ನಿಮಗೆ ಮಾಡಿದಂತ ಒಳ್ಳೆಯದನ್ನ, ಹಾಗೆ ನೀವು ಏಸಪ್ಪನ್ನ ಮತ್ತೊಬ್ಬರಿಗೆ ಹೇಳದೆ ಸುವಾರ್ತೆ. ನೀವು ಇದನ್ನ ಹೇಳುವಾಗ ಅವರು ಕೂಡ ಬಲಗೊಳ್ತಾರೆ, ಅವರು ಕೂಡ ಆಶೀರ್ವದಿಸಲ್ಪಡ್ತಾರೆ. ಬೈಬಲ್ ಅಲ್ಲಿ ಕೂಡ ಒಂದು ವಾಕ್ಯ ಹೇಳಲ್ಪಟ್ಟಿದೆ, ಬಳಲಿ ಬಾಯಾರಿದವನಿಗೆ ತಣ್ಣೀರು ಹೇಗೋ, ದೇಶಾಂತರದಿಂದ ಬರುವ ಒಳ್ಳೆ ಸಮಾಚಾರವು ಹಾಗೆಯೇ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಬಹಳವಾಗಿ ಬಳಲಿ ಬಾಯಾರಿದಂತವ್ರಿಗೆ ತಣ್ಣೀರನ್ನ ಕೊಡುವಾಗ ಅವ್ರು ಎಷ್ಟು ಸಂತೋಷ ಪಡ್ತಾರಲ್ಲ, ಅದೇ ತರನೇ ನೀವು ಕೂಡ ಸರಿಯಾದ ಸಮಯದಲ್ಲಿ ಸರಿಯಾಗಿ ಹೇಳುವಂತ ಶುಭ ಸಮಾಚಾರವಾಗಿರುವ ಯೇಸು ಕ್ರಿಸ್ತನ ಸುವಾರ್ತೆ ಅವರನ್ನ ಬಲಗೊಳ್ಳುವಂತೆ ಮಾಡುತ್ತೆ. ಸರಿನಾ? ನಾವಿವತ್ತು ಅದನ್ನ ನೋಡೋಣವಾ? ನೋಡಿ, ಇಲ್ಲಿ ಒಂದು ಬಾಕ್ಸ್ ಇದೆ ಅಲ್ವಾ? ಸರಿ, ಬಾಕ್ಸ್ ಒಳಗೆ ಏನಾದ್ರೂ ಇದೆಯಾ? ನೋಡಿ, ಏನಾದ್ರೂ ಇದೆಯಾ? ಏನು ಇಲ್ಲ. ಓಕೆ, ಸರಿ, ಹಾಗೆ ಇಟ್ಬಿಡೋಣ. ಓಕೆ, ಇದೇ ತರನೇ ಒಂದು ವೇಳೆ ನೀವಿರುವಂತ ಪರಿಸ್ಥಿತಿಯಲ್ಲಿ ನಿಮ್ಗೆ ಸುವಾರ್ತೆನ ತಿಳಿಸೋದಕ್ಕೆ ಏನು ಕೂಡ ಇಲ್ಲ, ಯಾವ ಅವಕಾಶಗಳು ಕೂಡ ಇಲ್ಲ ಅಂತ ಅನ್ಕೋಬಹುದು. ಆದ್ರೆ ಏಸಪ್ಪ ಮಾಡಿದಂತ ಒಳ್ಳೇದನ್ನ ನಾನು ಹೇಳ್ಬೇಕು ಅಂತ ಆಸೆಯಿಂದ ನೀವು ಸಿದ್ಧವಾಗಿ ಇರೋದಾದ್ರೆ ನೀವು ಹೇಳುವಂತದ್ದು ಸರಿಯಾಗಿರುತ್ತೆ, ಅವರು ಕೂಡ ಆಶೀರ್ವದಿಸಲ್ಪಡ್ತಾರೆ. ನೋಡೋಣವಾ? ಓಕೆ, ಒಂದು ಕೂಲ್ ಡ್ರಿಂಕ್ಸ್ ಬಾಟ್ಲು ಅಲ್ವಾ? ಓಕೆ, ಇನ್ನೂ ಇದೆ, ನೋಡೋಣ. ಓಕೆ, ನೆಕ್ಸ್ಟ್. ಓಕೆ, ನೋಡಿದ್ರಾ? ಎಷ್ಟೊಂದು ವಿಷಯಗಳು ಇದೆ ಅಲ್ವಾ? ಇದೇ ತರ ಎಷ್ಟೋ ಒಳ್ಳೆ ಸುದ್ದಿಗಳನ್ನ ನಿಮ್ಮೊಳಗಡೆ ಇಟ್ಕೊಂಡಿದ್ದೀರಾ, ಹೌದ್ ತಾನೆ? ಇದನ್ನೆಲ್ಲ ನೀವು ಹೇಳಿದ್ರೆ ಇತರರು ಕೂಡ ಅದರ ನಿಮಿತ್ತ ಆಶೀರ್ವದಿಸಲ್ಪಡ್ತಾರೆ ಅಲ್ವಾ? ಓಕೆ, ಇನ್ನು ಏನಾದ್ರು ಇದೆಯಾ ನೋಡೋಣವಾ? ಇಲ್ಲ, ಹೌದ್ ತಾನೆ? ಬೇರೆ ಏನಾದ್ರು ಇದೆಯಾ ನೋಡಿ? ಏನು ಕೂಡ ಇಲ್ಲ ಅಲ್ಲ, ಹೌದಲ್ಲ? ಒಂದು ವೇಳೆ ನೀವು ಈ ತರ ಫೀಲ್ ಮಾಡ್ತಾ ಇರ್ಬೋದು, ಆದ್ರೆ ನೀವು ಸುವಾರ್ತೆಯನ್ನ ಸಾರೋದಕ್ಕೆ ತೀವ್ರವಾಗಿ ಆಸಕ್ತಿಯಿಂದ ಇದ್ರೆ ಏಸಪ್ಪ ಇಟ್ಟಿರೋದನ್ನ ನೀವು ಇನ್ನೂ ಕೂಡ ಹೇಳ್ಬಹುದು. ನೋಡೋಣವಾ? ಓಕೆ ಓಕೆ, ನೋಡೋಣವಾ? ಗುಡ್. ಎಷ್ಟು ಇದೆ ಅಲ್ವಾ? ಇದನ್ನೆಲ್ಲ ನೀವು ಹೇಳಿದ್ರೆ ಹೇಳುವಂತ ನೀವು ಕೂಡ ಆಶೀರ್ವದಿಸಲ್ಪಡ್ತೀರಾ, ಅವರೆಲ್ಲರೂ ಆಶೀರ್ವದಿಸಲ್ಪಡ್ತಾರೆ. ಈ ಸುವಾರ್ತೆ ಎಲುಬುಗಳನ್ನು ಕೂಡ ಪುಷ್ಟಿ ಮಾಡುತ್ತೆ ಅಂತ ಬರೆಯಲ್ಪಟ್ಟಿದೆ. ಹಾಗಾದ್ರೆ ನೀವು ಸರಿಯಾಗಿ ಹೇಳೋದಾದ್ರೆ ಅವರು ಕೂಡ ಬಲಗೊಳ್ತಾರೆ. ಏಸಪ್ಪ ಅವ್ರೊಳಗಡೆ ಇರ್ಬೇಕಾದ್ರೆ ನೆಮ್ಮದಿ ಇಲ್ಲದೆ ಇರುವಂತ ಅವರಿಗೆ ನೆಮ್ಮದಿ ಬರುತ್ತೆ, ಸಂತೋಷ ಇಲ್ಲದೆ ಇರುವಂತ ಅವರಿಗೆ ಸಂತೋಷ ಬರುತ್ತೆ. ಕಷ್ಟಗಳಲ್ಲಿ, ಅವಶ್ಯಕತೆಗಳಲ್ಲಿ ಇರುವವರಿಗೆ ನೀವು ಸರಿಯಾಗಿ ಏಸಪ್ಪನ ಬಗ್ಗೆ ಹೇಳಿದ್ರೆ, ಒಂದು ಸುವಾರ್ತೆ ನೀವು ಹೇಳಿದ್ರೆ ಅವರು ಆಶೀರ್ವದಿಸಲ್ಪಟ್ಟು ನಿಮ್ಮಿಂದನೇ ನಾನು ಆಶೀರ್ವದಿಸಲ್ಪಟ್ಟೆ ಅಂತ ಹೇಳ್ತಾರೆ. ಏಸಪ್ಪ ನಾಮ ಮಹಿಮೆಗೊಳ್ಳುತ್ತಲ್ವಾ? ಹಾಗಾಗಿ ನೀವು ಕೂಡ ಸುವಾರ್ತೆ ಸಾರ್ಬೇಕು. ಸಾರ್ತೀರಾ? ಪ್ರೀತಿಯ ಮಕ್ಕಳೇ, ನೀವು ನಿಮ್ಮ ಮನೆಯಲ್ಲಿ, ನಿಮ್ಮ ಫ್ರೆಂಡ್ಸ್ ಮಧ್ಯದಲ್ಲಿ, ನಿಮ್ಮ ಜೊತೆ ಇರುವಂತವ್ರು ಎಲ್ಲರ ಹತ್ರ ಇದನ್ನ ಹೇಳ್ಬೇಕು. ಹೇಳ್ತೀರಾ? ಅದರಿಂದ ಬರುವಂತ ಆಶೀರ್ವಾದಗಳ ನೀವು ಕಾಣ್ಬಹುದು. ಓಕೆನಾ? ಓಕೆ, ಬಾಯ್. ಸೂಪರ್ ಆದ ಟ್ರಿಕ್ಸ್ ನೋಡ್ಬಿಟ್ವಿ. ಈಗ ನಾವು ಕರ್ತನ ವಾಕ್ಯವನ್ನು ಕೇಳಿದ್ದೇವೆ.
ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಈ ಡೇ ಫುಲ್ ಆಗಿ ನಾವು ಒಂದು ಟಾಪಿಕ್ ಬಗ್ಗೆ ನೋಡ್ತಿದ್ದೇವೆ. ಏನದು? ಎಸ್, ಸುವಾರ್ತೆಯನ್ನು ಮತ್ತೊಬ್ಬರಿಗೆ ಹೇಳಬೇಕು. ಗುಡ್ ನ್ಯೂಸ್ ಅನ್ನು ಮತ್ತೊಬ್ಬರಿಗೆ ಹೇಳಬೇಕು. ಶುಭ ಸಮಾಚಾರವನ್ನು ಮತ್ತೊಬ್ಬರಿಗೆ ಹೇಳಬೇಕು. ಸರಿ, ಗುಡ್ ನ್ಯೂಸ್ ಅಂದ್ರೆ ಏನು? ಶುಭ ಸಮಾಚಾರ ಅಂದ್ರೆ ಏನು? ಸರಿ, ಈಗ ನಿಮ್ ಫ್ರೆಂಡ್ ಅಂತ ಇಟ್ಕೊಳ್ಳಿ. ಅವ್ರು ತುಂಬಾ ಭಯದಲ್ಲಿದ್ದಾರೆ. ನಿಮ್ಗೆ ತಿಳಿದವರು ಯಾರೋ ಒಬ್ರು ಭಯದಲ್ಲಿದ್ದಾರೆ ಅನ್ಕೊಳ್ಳಿ. ಅವರಿಗೆ ಒಳ್ಳೆ ಸಮಾಚಾರ ಏನು? ಭಯಪಡಬೇಡಿ ಎಂದು. ಇಲ್ಲ, ಯಾರೋ ಒಬ್ರು ತುಂಬಾ ಭವಿಷ್ಯತನ್ನು ಕುರಿತು ಭಯದಲ್ಲಿರ್ಬೋದು. ನನಗೆ ಮ್ಯಾಥ್ಸ್ ಗೊತ್ತಿಲ್ಲ, ಏನ್ ಮಾಡಬೇಕು ಎಂದು ತಿಳಿಯದೆ ಕಳವಳದಲ್ಲಿ ಇರಬಹುದು. ಅಂಥವ್ರಿಗೆ ಏನು ಒಳ್ಳೆ ಸಮಾಚಾರ? ಕಳವಳ ಪಡಬೇಡಿ ಎಂದು. ಸರಿ, ನಿಮಗೆ ತಿಳಿದವರು ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಸಾಲದ ಸಮಸ್ಯೆಯಲ್ಲಿದ್ದಾರೆ. ಇದಕ್ಕೆ ಏನು ಮಾಡಬೇಕೆಂದು ತಿಳಿಯದು ಎಂದು ಹೇಳುವಾಗ ಅವರಿಗೇನು ಶುಭ ಸಮಾಚಾರ? ನಿಮ್ಮ ಸಾಲ ಎಲ್ಲ ತೀರುತ್ತದೆ ಎಂದು ಹೇಳಬಹುದು. ಇಲ್ಲ, ನನಗೆ ತುಂಬಾ ವ್ಯಾಧಿಯಾಗಿದೆ, ನನ್ನ ಶರೀರದಲ್ಲಿ ತುಂಬಾ ಬಲಹೀನತೆ ಇದೆ ಎಂದು ಫೀಲ್ ಮಾಡುತ್ತಿದ್ದರೆ ಅವರಿಗೆ ಶುಭ ಸಮಾಚಾರ ಏನು? ಚಿಂತೆ ಪಡಬೇಡಿ, ನಿಮ್ಮ ವ್ಯಾಧಿ ಎಲ್ಲ ನೀಗಿ ಹೋಗುತ್ತದೆ ಎಂದು ಹೇಳಬಹುದು. ಈ ರೀತಿ ಶುಭ ಸಮಾಚಾರ ಎಂದು ಹೇಳುವಾಗ ಒಂದೊಂದು ಜಾಗದಲ್ಲಿ ಅದು ಬದಲಾಗುತ್ತದೆ. ಆದರೆ ನಾವೇನು ಹೇಳಬೇಕು ಗೊತ್ತಾ? ನೀವು ನೋಡುತ್ತಿರುವ ಶುಭ ಸಮಾಚಾರ ಏನು ಗೊತ್ತಾ? ಚಿಂತೆಯೇ ಪಡಬೇಡಿ, ನೀವು ಭಯವೇ ಪಡಬೇಡಿ. ನಿಮ್ಮ ಭಯವನ್ನು ಬದಲಾಯಿಸಲು ಒಬ್ಬರಿದ್ದಾರೆ. ನಿಮ್ಮ ವ್ಯಾಧಿಯಾಗಿದ್ದರೂ ಇಲ್ಲ ಕಳವಳವಾಗಿದ್ದರೂ ಬದಲಾಯಿಸಲು ಒಬ್ಬರಿದ್ದಾರೆ. ಅವರೇ ಯೇಸು ಅಂತ ಮತ್ತೊಬ್ಬರಿಗೆ ಹೇಳಬೇಕು. ಸರಿನಾ? ಸೊ ಇದೇ ಗುಡ್ ನ್ಯೂಸ್, ಇದೇ ಶುಭ ಸಮಾಚಾರ. ಇದನ್ನು ನಾವಿಂದು ನೋಡುತ್ತಿದ್ದೇವೆ. ಸರಿ, ಗುಡ್ ನ್ಯೂಸ್ ಅನ್ನು ನಾವು ಮತ್ತೊಬ್ಬರಿಗೆ ಯಾಕೆ ಹೇಳಬೇಕು? ಏಸಪ್ಪ ಅನ್ನೋ ಕುರಿತು ಮತ್ತೊಬ್ಬರಿಗೆ ಯಾಕೆ ಹೇಳಬೇಕು? ಯಾಕೆ ಮತ್ತೊಬ್ಬರಿಗೆ ಒಳ್ಳೆ ಸಮಾಚಾರವನ್ನು ಹೇಳಬೇಕೆಂದು ಯೋಚಿಸುತ್ತಿದ್ದೀರಾ? ಏಕೆಂದರೆ ನಮ್ಮ ಜೊತೆಯಲ್ಲಿರುವವರೆಲ್ಲರೂ ಪರಲೋಕಕ್ಕೆ ನಮ್ಮ ಜೊತೆಯಲ್ಲಿ ಬರಬೇಕಲ್ಲವಾ? ಪರಲೋಕಕ್ಕೆ ಬರಬೇಕೆಂದರೆ ಏನು ಗೊತ್ತಾ? ಏನು ವಿಷಯ ಗೊತ್ತಾ? ಯಾರಲ್ಲಿಯೂ ಪಾಪ ಇರಬಾರದು, ಎಲ್ಲರಿಗೂ ಏಸಪ್ಪನ ಬಗ್ಗೆ ತಿಳಿದಿರಬೇಕು. ಪರಲೋಕಕ್ಕೆ ಹೋಗಬೇಕಾದರೆ ಒಂದು ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ? ಏಸಪ್ಪನನ್ನು ಕುರಿತು ತಿಳಿದಿರಬೇಕು. ಏಸಪ್ಪನನ್ನು ನಾವು ಸ್ವಂತ ರಕ್ಷಕನಾಗಿ ನಮ್ಮ ಹೃದಯದಲ್ಲಿ ಅಂಗೀಕರಿಸಿದ್ದರೆ ಮಾತ್ರ ಪರಲೋಕಕ್ಕೆ ಹೋಗಲು ಸಾಧ್ಯ. ಆಗ ನಾವು ಏಸಪ್ಪನನ್ನು ತಿಳಿದುಕೊಳ್ಳಬೇಕು. ಏಸಪ್ಪನಿಂದ ಮಾತ್ರ ನಮ್ಮನ್ನು ಪಾಪದಿಂದ ಬಿಡಿಸಲು ಸಾಧ್ಯ, ಪರಲೋಕಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯ. ನಾನು ನಿಮಗೆ ಒಂದು ವಾಕ್ಯನ ತೋರಿಸ್ಲಾ? ಯೋಹಾನ 14ನೇ ಅಧ್ಯಾಯ 6ನೇ ವಾಕ್ಯ. ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಇದಕ್ಕೆ ಏನು ಅರ್ಥ ಗೊತ್ತಾ? ಏಸಪ್ಪ ಮಾತ್ರನೇ ನಾವು ತಂದೆಯ ಬಳಿಗೆ ಹೋಗಲು ಮಾರ್ಗ. ಪರಲೋಕದಲ್ಲಿರುವ ತಂದೆ ದೇವರ ಬಳಿಗೆ ಹೋಗಬೇಕೆಂದರೆ ಏಸಪ್ಪ ಮಾತ್ರನೇ ಮಾರ್ಗ. ನಾನು ಹೇಳಿದೆನಲ್ಲ, ಏಸಪ್ಪನನ್ನು ಅಂಗೀಕರಿಸಿರಬೇಕು. ಏಸಪ್ಪನಿಂದ ಪಾಪ ಕ್ಷಮಾಪಣೆ ಹೊಂದಿಕೊಂಡರೆ ಮಾತ್ರ ನಾವು ಪರಲೋಕಕ್ಕೆ ಹೋಗಲು ಸಾಧ್ಯ. ಸರಿ, ಫಸ್ಟ್ ಏಸಪ್ಪನೇ ನಮ್ಮನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗುವುದು. ನಾವು ಮಾತ್ರ ಪರಲೋಕಕ್ಕೆ ಹೋಗುವುದಲ್ಲ, ನಮ್ಮ ಸುತ್ತಲಿರುವ ಎಲ್ಲರನ್ನು ಕರೆದುಕೊಂಡು ಹೋಗಬೇಕು. ಆದ್ದರಿಂದ ನಾವು ಏಸಪ್ಪನನ್ನು ಕುರಿತು ಮತ್ತೊಬ್ಬರಿಗೆ ಹೇಳಬೇಕು. ಪರಲೋಕಕ್ಕೆ ಹೋಗುವುದಕ್ಕೆ ಏಸಪ್ಪ ಮಾತ್ರ ಮಾರ್ಗ ಎಂದು ಹೇಳಬೇಕು. ಸರಿ, ಮತ್ತೊಂದು ರೀಸನ್ ಏನು ಗೊತ್ತಾ? ಏಸಪ್ಪ ಏನು ಗೊತ್ತಾ ಹೇಳಿದ್ದಾರೆ? ಮಾರ್ಕ 16ನೇ ಅಧ್ಯಾಯ 15ನೇ ವಾಕ್ಯ. ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಸೆಕೆಂಡ್ ಇಂಪಾರ್ಟೆಂಟ್ ಏನೆಂದರೆ, ಏಸಪ್ಪನನ್ನು ಕುರಿತು ನಾವು ಮತ್ತೊಬ್ಬರಿಗೆ ಯಾಕೆ ಹೇಳಬೇಕೆಂದರೆ ಏಸಪ್ಪ ನಮಗೆ ಆಜ್ಞೆ ಕೊಟ್ಟಿದ್ದಾರೆ. ನಾನು ಹೇಳಿದ್ದೇನಲ್ಲವಾ, ನಾವು ಮತ್ತೊಬ್ಬರಿಗೆ ಏಸಪ್ಪನನ್ನು ಕುರಿತು ಹೇಳಿದರೆ ನಾವು ಪರಲೋಕಕ್ಕೆ ಹೋಗಲು ಸಾಧ್ಯ. ನೀವು ಹೋಗಿ ಸುವಾರ್ತೆಯನ್ನು ಸಾರಿರಿ, ಏಸಪ್ಪನನ್ನು ಕುರಿತು ಎಲ್ಲರಿಗೂ ತಿಳಿಸಿರಿ. ನೀವು ಹೋಗಿ ಎಲ್ಲರಿಗೂ ಸುವಾರ್ತೆ ಸಾರಿರಿ ಎಂದು ಏಸಪ್ಪ ನಮಗೆ ಆಜ್ಞೆ ಕೊಟ್ಟಿದ್ದಾರೆ. ಆದ್ದರಿಂದ ಏಸಪ್ಪ ಹೇಳಿದಂಥ ಆಜ್ಞೆಯನ್ನು ನಾವು ಫಾಲೋ ಮಾಡಿದರೆ ಮಾತ್ರ ಪರಲೋಕಕ್ಕೆ ಹೋಗಲು ಸಾಧ್ಯ, ಮತ್ತೊಬ್ಬರನ್ನು ಕರೆದುಕೊಂಡು ಹೋಗಲು ಸಾಧ್ಯ. ಸರಿ, ಇದೆಲ್ಲ ಓಕೆ, ದೇವರು ಹೇಳಿದ್ದಾರೆ, ಓಕೆ, ಇದನ್ನೆಲ್ಲ ನಾವು ಫಾಲೋ ಮಾಡುತ್ತೇವೆ ಎಂದು ಹೇಳುತ್ತೀರಿ. ಆದರೆ ಸುವಾರ್ತೆಯನ್ನು ಕುರಿತು ಮತ್ತೊಬ್ಬರಿಗೆ ಹೇಳುವಾಗ ನನಗೆ ತುಂಬಾ ಕಷ್ಟಕರವಾಗಿದೆ. ಹೇಗೆ ಹೇಳಬೇಕು ತಿಳಿಯುತ್ತಿಲ್ಲ. ಏಸಪ್ಪ ಎಂಬ ಮಾತನ್ನು ಹೇಗೆ ಹೊರ ತರುವುದು ಗೊತ್ತಿಲ್ಲ. ನಾನು ಏಸಪ್ಪನನ್ನು ಕುರಿತು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ, ನಾನು ಪ್ರಾರ್ಥಿಸುತ್ತೇನೆ, ಆದರೆ ಅದು ಬಾಯಲ್ಲಿ ಬರುತ್ತಿಲ್ಲವಲ್ಲ. ಮತ್ತೊಬ್ಬರ ಮುಂದೆ ಹೋಗಿ ನಿಲ್ಲುವಾಗ ಆದರೆ ನನಗೆ ಬಾಯಿ ಬರುತ್ತಿಲ್ಲ, ನಾನು ತೊದಲುತ್ತಿದ್ದೇನೆ, ಹೇಗೆ ಹೇಳಬೇಕೆಂದು ತಿಳಿಯದು ಎಂದು ಯೋಚಿಸುತ್ತೀರಾ? ಏಸಪ್ಪನ ಬಗ್ಗೆ ನಿಜವಾದ ಪ್ರೀತಿ ನಮಗಿದ್ದರೆ ಏಸಪ್ಪನನ್ನು ಕುರಿತು ಮತ್ತೊಬ್ಬರಿಗೆ ನಾವು ಹೇಳುತ್ತೇವೆ. ಮೊದಲು ಕಷ್ಟಕರವಾಗಿಯೇ ಇರುತ್ತದೆ ಏಸಪ್ಪ ಎಂದು ಬರುವಾಗ. ಎಕ್ಸಾಂಪಲ್, ನೀವು ಯೋಚನೆ ಮಾಡಿರಿ, ನಿಮಗೆ ಇಷ್ಟವಾದ ಒಂದು ವಸ್ತುವನ್ನು ತೆಗೆದುಕೊಳ್ಳುತ್ತೀರಿ. ನಿಮಗೆ ಇಷ್ಟವಾದ ಒಂದು ಬ್ಯಾಗ್, ನೀವು ಸ್ಕೂಲಿಗೆ ಬೇಕಾದಂಥ ಬ್ಯಾಗನ್ನು ತೆಗೆದುಕೊಂಡರೆ ನಿಮ್ಮ ಫ್ರೆಂಡ್ಸ್ ಹತ್ರ ಹೋಗಿ ಹೇಳುತ್ತೀರಲ್ಲ, ಇದು ನನಗೆ ತುಂಬಾ ಇಷ್ಟ, ನನ್ನ ತಾಯಿ ತೆಗೆದುಕೊಟ್ಟರು, ಇದನ್ನು ನನ್ನ ತಂದೆ ಫಾರಿನಿಂದ ತೆಗೆದುಕೊಟ್ಟರು ಎಂದೆಲ್ಲ ಹೇಳುತ್ತೀರಲ್ಲ. ಆಗ ಒಂದು ವಿಷಯ ನಿಮ್ಮ ಕೈಯಲ್ಲಿ ಸಿಕ್ಕುವಾಗ ತುಂಬಾ ಆತುರದಿಂದ ಹೇಳುತ್ತೀರಲ್ಲವಾ. ಆಗ ಏಸಪ್ಪ ನಿಮಗೆ ತುಂಬಾ ಅದ್ಭುತ ಅನೇಕ ಸೂಚಕ ಕಾರ್ಯಗಳನ್ನು ಮಾಡಿರುತ್ತಾರಲ್ಲ, ಅದನ್ನೆಲ್ಲ ನೀವು ನಿಮ್ಮ ಫ್ರೆಂಡ್ಸ್ ಬಳಿ ಹೇಳಬಹುದಲ್ಲ. ಫಾರ್ ಎಕ್ಸಾಂಪಲ್, ನೀವು ಇಂಥ ಒಂದು ಸಬ್ಜೆಕ್ಟ್ ಅಲ್ಲಿ ಒಳ್ಳೆ ಅಂಕಗಳನ್ನು ತೆಗೆಯಬೇಕೆಂದು ನೀವು ಪ್ರಾರ್ಥಿಸಿ ಓದಿರುತ್ತೀರಿ. ಏಸಪ್ಪ ನಿಮಗೆ ಒಳ್ಳೆ ಅಂಕಗಳನ್ನು ಕೊಟ್ಟಿರುತ್ತಾರೆ. ಆಗ ನಿಮ್ಮ ಫ್ರೆಂಡ್ಸ್ ಬಳಿ ನೀವೇನು ಹೇಳಬಹುದು? ನಾನು ಪ್ರಾರ್ಥಿಸಿದೆ, ಏಸಪ್ಪ ನನಗೆ ಒಳ್ಳೆ ಅಂಕಗಳನ್ನು ಕೊಟ್ಟಿದ್ದಾರೆ. ಇಲ್ಲ, ಯಾವುದೋ ಒಂದು ವಸ್ತುವಿಗಾಗಿ ಕಾರ್ಯಕ್ಕಾಗಿ ನೀವು ಅನೇಕ ದಿನಗಳಿಂದ ಪ್ರಾರ್ಥಿಸುತ್ತಿದ್ದೀರಿ ಎಂದರೆ ಏಸಪ್ಪ ಕೊಟ್ಟರೆ
ಈ ವಸ್ತುವಿಗಾಗಿ ಅನೇಕ ದಿವಸಗಳಿಂದ ಪ್ರಾರ್ಥಿಸುತ್ತಿದ್ದೆ, ಏಸಪ್ಪ ನನಗೆ ತೆಗೆದುಕೊಟ್ಟರು. ಈ ರೀತಿ ಮತ್ತೊಬ್ಬರಿಗೆ ನೀವು ಹೇಳಬಹುದು. ಈ ರೀತಿ ಸ್ವಲ್ಪ ಸ್ವಲ್ಪ ನೀವು ಹೇಳಬಹುದು. ಇಲ್ಲ, ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆ ನಡೆದಿರಬಹುದು. ಆ ಸಮಸ್ಯೆಗಾಗಿ ನೀವು ಪ್ರಾರ್ಥಿಸುವಾಗ ಏಸಪ್ಪ ಅದನ್ನು ಬದಲಾಯಿಸಿರುತ್ತಾರೆ. ಅದನ್ನು ನಿಮ್ಮ ಫ್ರೆಂಡ್ಸ್ ಬಳಿ ನಿಮಗೆ ತಿಳಿದವರಿಗೆ ನೀವು ಹೇಳಬಹುದು. ಆಗ ಕೇಳುತ್ತಾರೋ ಇಲ್ಲವೋ, ಯಾವಾಗಾದರೂ ಅವರಿಗೆ ಸಮಸ್ಯೆ ಬರುವಾಗ, ಅವರಿಗೆ ಅವಶ್ಯಕತೆ ಇರುವಾಗ, ಇಲ್ಲ ಅವರು ಯಾವುದೋ ಒಂದು ಕಾರ್ಯವನ್ನು ಕುರಿತು ಭಯಪಡುತ್ತಿರುವಾಗ ಖಂಡಿತ ನೀವು ಹೇಳಿದಂಥ ಮಾತು ಅವರಲ್ಲಿ ಕ್ರಿಯೆ ಮಾಡುತ್ತದೆ. ಖಂಡಿತ ಅವರು ಒಂದು ದಿನ ಏಸಪ್ಪನನ್ನು ತಿಳಿದುಕೊಳ್ಳುತ್ತಾರೆ. ಆಗ ನಿಜವಾಗಿ ನಾವು ಏಸಪ್ಪನನ್ನು ಪ್ರೀತಿಸುವುದಾದರೆ ಮತ್ತೊಬ್ಬರಿಗೆ ಏಸಪ್ಪನನ್ನು ಕುರಿತು ಹೇಳುತ್ತೇವಲ್ಲವಾ? ಏಸಪ್ಪ ನಮಗೆ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಏಸಪ್ಪ ನಮಗೆ ಸುವಾರ್ತೆ ಸಾರಬೇಕು ಎಂಬ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಮತ್ತೊಬ್ಬರನ್ನು ಪರಲೋಕಕ್ಕೆ ನಾವು ಕರೆದುಕೊಂಡು ಹೋಗಬೇಕಲ್ಲವಾ? ಆಗ ನೋಡಿರಿ, ಇಷ್ಟು ಕಾರ್ಯಗಳಿವೆ. ಆದ್ದರಿಂದ ನಾವು ಏಸಪ್ಪನನ್ನು ಕುರಿತು ಮತ್ತೊಬ್ಬರಿಗೆ ಹೇಳಬೇಕು, ಸರಿನಾ? ಇಷ್ಟೆಲ್ಲ ವಿಷಯವಿದೆ. ಒಂದು ದಿನ ಖಂಡಿತವಾಗಿ ಏಸಪ್ಪನನ್ನು ನಾವು ಮೀಟ್ ಮಾಡುತ್ತೇವೆ. ಮೀಟ್ ಮಾಡುವಾಗ ನಾವು ಹೇಳಬಹುದು, ಅಪ್ಪ, ನಾನು ಇಷ್ಟು ಜನರಿಗೆ ನಿನ್ನನ್ನು ಕುರಿತು ಹೇಳಿದೆ. ಆದ್ದರಿಂದ ನೀವು ಅನೇಕರಿಗೆ ಹೇಳಬಹುದು, ಟ್ರ್ಯಾಕ್ಸ್ ಅನ್ನು ಕೊಡಬಹುದು. ನೀವು ಅಂಗಡಿಗೆ ಹೋಗುತ್ತೀರಿ, ನಿಮ್ಮ ತಾಯಿ ಇದನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರೆ ನೀವು ಅಂಗಡಿಗೆ ಹೋಗುತ್ತೀರಿ. ಆ ರೀತಿ ನೀವು ಅಂಗಡಿಗೆ ಹೋಗುವಾಗ ಅಂಗಡಿಯಲ್ಲಿ ಅಂಕಲ್ ಇರುತ್ತಾರೆ, ಇಲ್ಲ ಅಣ್ಣ ಇರುತ್ತಾರೆ. ಅವರಿಗೆ ಒಂದು ಟ್ರ್ಯಾಕ್ಸ್ ಅನ್ನು ಕೊಟ್ಟು ಥ್ಯಾಂಕ್ಸ್ ಹೇಳಿ ಟ್ರ್ಯಾಕ್ಸ್ ಒಂದಿಗೆ ಹಣವನ್ನು ಕೊಟ್ಟು ನೀವು ಆ ವಸ್ತುವನ್ನು ತೆಗೆದುಕೊಂಡು ಬಂದರೆ ಅವರು ಬೇಡ ಎಂದು ಹೇಳುತ್ತಾರಾ? ನೀವು ಕೊಟ್ಟರೆ? ಆ ರೀತಿ ಕೂಡ ಮತ್ತೊಬ್ಬರಿಗೆ ಏಸಪ್ಪನನ್ನು ಕುರಿತು ಹೇಳಬಹುದು, ಸರಿನಾ? ನಾನು ನಿಮಗೆ ಸ್ವಲ್ಪ ಐಡಿಯಾನ ಕೊಟ್ಟಿದ್ದೇನೆ. ನೀವು ಇನ್ನೂ ಏಸಪ್ಪನ ಬಗ್ಗೆ ಮತ್ತೊಬ್ಬರಿಗೆ ಹೇಳಬೇಕೆಂದು ಪ್ರಾರ್ಥಿಸಿದರೆ ಏಸಪ್ಪ ಅನೇಕ ಐಡಿಯಾ ಕೊಡ್ತಾರೆ. ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ, ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ, ಪಕ್ಕದಲ್ಲಿರುವವರೊಂದಿಗೆ ಹೇಗೆ ಮಾತನಾಡಬೇಕು, ಹೇಗೆ ಕೊಡಬೇಕು, ಹೇಗೆ ಹೇಳಬೇಕು, ಏಸಪ್ಪ ಹೇಳಿಕೊಡುತ್ತಾರೆ. ಆ ರೀತಿ ಕೂಡ ನೀವು ಹೇಳಬಹುದು, ಸರಿನಾ? ನಾವೆಲ್ಲರೂ ಪ್ರಾರ್ಥಿಸೋಣವಾ? ಎಲ್ಲರೂ ಕಣ್ಣು ಮುಚ್ಚಿರಿ, ನಾವೆಲ್ಲರೂ ಪ್ರಾರ್ಥಿಸೋಣ. ತಂದೆಯೇ, ನಿಮ್ಮನ್ನು ಸ್ತುತಿಸುತ್ತೇವೆ, ಸ್ತೋತ್ರ ಮಾಡುತ್ತೇವಪ್ಪ. ಅಪ್ಪ ದೇವರೇ, ಈಗ ನೀವು ಸುವಾರ್ತೆಯನ್ನು ಕುರಿತು ಇಂಪಾರ್ಟೆನ್ಸ್ ನಮಗೆ ಹೇಳಿಕೊಟ್ಟಿದ್ದೀರಿ. ಯಾಕೆ ನಾವು ಸುವಾರ್ತೆಯನ್ನು ಮತ್ತೊಬ್ಬರಿಗೆ ಹೇಳಬೇಕು? ಆ ರೀತಿ ಹೇಳಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ಅಪ್ಪ, ಇದನ್ನು ಕೇಳುತ್ತಿರುವ ಒಬ್ಬೊಬ್ಬರಲ್ಲಿ ಅಪ್ಪ ನೀವು ಮಾತನಾಡಿರಿ. ಒಬ್ಬೊಬ್ಬರು ಮತ್ತೊಬ್ಬರಿಗೆ ಸುವಾರ್ತೆ ಹೇಳುವವರಾಗಿ ಬದಲಾಗಬೇಕು. ನಿಮ್ಮನ್ನು ಕುರಿತು ಅವರ ಫ್ರೆಂಡ್ಸಿಗೂ, ಅವರಿಗೆ ತಿಳಿದವರಿಗೂ, ಅವರು ನೋಡುವ ಎಲ್ಲ ಜನರಿಗೂ ಹೇಳುವಂತೆ ಬದಲಾಯಿಸಿ ಅಪ್ಪ. ಅಪ್ಪ, ನಿಮ್ಮನ್ನು ಕುರಿತು ಅನೇಕರಿಗೆ ಅವರು ಹೇಳಬೇಕು ಅಪ್ಪ. ಅನೇಕರು ಈ ಮಕ್ಕಳ ಮೂಲಕ, ಈ ಚಿಕ್ಕ ಮಕ್ಕಳ ಮೂಲಕ ನಿಮ್ಮನ್ನು ಅವರು ತಿಳಿದುಕೊಳ್ಳಬೇಕಪ್ಪ. ಈ ಚಿಕ್ಕ ಮಕ್ಕಳ ಮೂಲಕ ಉಜ್ಜೀವನ ಎದ್ದೋಳಬೇಕು. ಅದಕ್ಕಾಗಿ ಈ ಚಿಕ್ಕ ಮಕ್ಕಳಿಗೆ ನೀವು ಸಹಾಯ ಮಾಡಿ ಅಪ್ಪ. ಸುವಾರ್ತೆಯನ್ನು ಹೇಳುವುದಕ್ಕೆ ಅನೇಕ ರೀತಿಯ ಭಯ ಇರುತ್ತಪ್ಪ ಅವರ ಹೃದಯದಲ್ಲಿ ಅಪ್ಪ. ತೊದಲುತ್ತಾರಪ್ಪ, ಅನೇಕ ಮಾತುಗಳು ಅವರಿಗೆ ಬರದೇ ಇರುತ್ತದಪ್ಪ. ಈಗ ನಾವು ಪ್ರಾರ್ಥಿಸುತ್ತೇವೆ, ಅವರನ್ನು ನೀವು ಮುಟ್ಟಿರಿ, ಮಾತನಾಡುವಂಥ ಕೃಪೆಯನ್ನು ಕೊಡಿರಿ. ನಿಮ್ಮನ್ನು ಕುರಿತು ಹೇಳುವುದಕ್ಕೆ ಅವರಿಗೆ ಬಲವನ್ನು ಕೊಡಿರಿ. ಇವರಿಗೆ ಸಹಾಯ ಮಾಡಿರಿ, ಇವರೊಂದಿಗೆ ಇರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ತಂದೆಯೇ, ಆಮೇನ್. ಫ್ರೆಂಡ್ಸ್, ಎಲ್ಲರೂ ಗಮನದಿಂದ ಕೇಳಿದ್ದೀರಲ್ಲ? ಇದು ತುಂಬಾನೇ ಮುಖ್ಯವಾದದ್ದು. ಸುವಾರ್ತೆಯನ್ನು ಮತ್ತೊಬ್ಬರಿಗೆ ಹೇಳಬೇಕು. ಏಸಪ್ಪನನ್ನು ಕುರಿತು ಮತ್ತೊಬ್ಬರಿಗೆ ಹೇಳಬೇಕು. ಅದೇ ಏಸಪ್ಪನಿಗೆ ಇಷ್ಟ, ಸರಿನಾ? ಸರಿ, ಬಾಯ್ ಫ್ರೆಂಡ್ಸ್. ನೀವು ಕೂಡ ಸುವಾರ್ತೆನ ಸಾರಿ ಎಲ್ರಿಗೂ ಆಶೀರ್ವಾದವಾಗಿ ಬಾಳುವಂತೆ ನಮ್ಮ ಶುಭಾಶಯಗಳು. ಜಾಲಿ ಟೈಮ್. ಜೀಸಸ್ ರೆಡೀಮ್ಸ್ ಮಿನಿಸ್ಟ್ರೀಸ್, ನಾಲುಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್ 628211. For 24 hours prayer support, call 08035454545. God bless you.